ಅಲ್ಲ ಕಣ್ರಂಗಜ್ಜ, ಹುಷಾರಿಲ್ಲ ಅಂತ ಗೌರಜ್ಜಿ ಹೇಳ್ತಿತ್ತು ನಿನ್ಗೆ. ಮೊನ್ನೆ ಏನೋ ಮಳೆಲೆಲ್ಲ ನೆನ್ಕೊಂಡ್ ಬಂದಿದ್ದಕ್ಕೆ ಒಂದ್ ಸ್ವಲ್ಪ ಶೀತ ಕೆಮ್ಮು ನೆಗಡಿ ಎಲ್ಲ ಆಗೈತಂತೆ, ಹುಷಾರಿಲ್ದಂಗ ಆಗೈತಂತೆ. ಆರಾಮಾಗಿ ಮಂತವಿಲ್ದಲೆ ನೀನು ತಿರ್ಗಾ ಹೊಲತ ಬೇರೆ ಬಂದಿದ್ಯಾ. ಯಾಕೆ ಕುಮಾರಣ್ಣ ರಮೇಶಪ್ಪ ಎಲ್ಲಾರು ಇದಾರಲ್ಲ, ಬರೋರಲ್ಲ ಪಾಪ ಹುಡುಗರು. ಎಲ್ಲಕ್ಕಿಂತ ಮುಂಚೆ ನೀನೇ ಓಡ್ ಬಂದಿ ಅನ್ನೋ ಹೊಲ್ತಾವ. ಎಲ್ಲ ಸುಮ್ಕಿರಮಣಿ ನೀ ಹತ್ರಮ್ಮ, ನೀನ್ ಚೆನ್ನಾಗಿ ಹೇಳ್ತೀಯ. ಮಂತಾವ ಯಾವ ನನ್ ಮಗ ಸುಮ್ಮ ಕೂತ್ಕೊಂತಾನೆ. ಕೂತ್ಕೊಳಕ್ ಆಗಲ್ಲ, ಏನಿಲ್ಲ ಈ ಬೇಸಿಗೆಲಿ ಅತ್ಲಾಗಿ. ಮೊದ್ಲಂತೂ ಮಾಮೂಲಿ ಹಂಗ ಹಸ್ಗಳನ್ನ ತೋಟದ ಕಡೆ ಹೆಂಗ ಬಿಟ್ಕೊಂಡ್ ಬಂದ್ಬಿಟ್ಟು ಅವು ಮೇವೆಲ್ಲ ಮೇಯಿಸ್ಕೊಂಡು ಹೆಂಗ ಆರಾಮಾಗಿ ಹೋಗ್ತಿದ್ದೆ, ಹೆಂಗ ಅಡ್ಡಾಡ್ಕೊಂಡು. ಇವಾಗ ಬಿಸಿಲು ಬೇರೆ ಜಾಸ್ತಿ ಆಗ್ಬಿಟ್ಟು ಹಸ್ಗಳು ಮಂತಾವ್ಲೇನೆ ಮೇವ್ ಹಾಕಿ ಅಲ್ಲೇ ಕೂತ್ಕೊಂಡ್ತೀನಿ ನೋಡು. ಈ ಕಡೆ ತೋಟದ ಕಡೆನೂ ಬರಲ್ಲ, ಎಲ್ಲೂ ಬರಲ್ಲ. ಎಷ್ಟಂತ ಕೂತ್ಕೊಂಡ್ತೀಯ ಮಣಿ? ನನಗೂ ಕುಂತು 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 ಮಂತಾವ ಬೇಜಾರಾಗ್ಬಿಡುತ್ತ ಅತ್ಲಾಗಿ. ಕಡೆಗತ್ಲಾಗಿ ನಮ್ ಗಿರಿಶಪ್ಪರ ಹೋಟ್ಲತ್ತ ಹೋಗ್ಬಿಟ್ಟು ಒಂದ್ ರೇಟು ಟೀನ ಕುಡ್ಕೊಂಡ್ ಬರೋಣ ಅಂತ ಹೋದ್ರೆ ನಿಮ್ ಗೌರಜ್ಜಿ ಅತ್ಲಾಗಿ ಒಂದ್ ಗಳಿಗೆನೂ ಬಿಡಲ್ಲ ಅತ್ಲಾಗಿ. ಅಲ್ಲಿ ಹಿಂದಿಂದೇನೆ ಹುಡ್ಕೊಂಡ್ ಬಂದ್ಬಿಡುತ್ತೆ. ಇಲ್ಲೇ ಬಾರಜ್ಜ ಇಲ್ಲಿ ಕುತ್ಕೊಂಡು ಇನ್ನೇನ್ ಮಾಡ್ತೀಯ, ಬಾಯಿಲಿ ಕೆಲ್ಸ ಐತೆ, ಅಲ್ಲಿ ಯಾಕೆ ಹೋಗ್ತೀಯ, ಇಲ್ಲಿ ಯಾಕೆ ಹೋಗ್ತೀಯ ಅಂತ ಹೇಳುತ್ತೆ. ಆ ಗೌಡ್ರ ಮಂತಾವ್ಲು ಶಂಕರಾಜ್ಜ ಮಂತಾವ್ಲು ಎಲ್ಲಾರ ಹೋಗೋಣಂದ್ರು ಆಯ್ತು, ಅಲ್ಲೇ ಹುಡ್ಕೊಂಡ್ ಬಂದ್ಬಿಡುತ್ತೆ ನಿಮ್ಮ ಅಜ್ಜಿ ಹಿಂದಿಂದೇನೆ. ಎಲ್ಲ ಹೋಗ್ಬೇಡ ಬಾ ಮಂತಾವ, ಕೆಲ್ಸಗಳಿದಾವ ಬಾ, ಕುತ್ಕಬಾ, ಟೀ ಕಾಸು ಕೊಡ್ತೀನಿ, ಊಟ ಮಾಡಬಾ, ತಿಂಡಿ ಮಾಡಬಾ, ನಿನ್ಗೆ ಹುಷಾರಿಲ್ಲ ಕಣಬಾ, ಆಸ್ಪತ್ರೆಗೆ ಹೋಗ್ಬಾ, ಅಲ್ಲೋಗ್ಬಾ ಇಲ್ಲೋಗ್ಬಾ ಅಂತ ಅಯ್ಯೋ ಅನ್ಸೆಳಿ ತತ್ಲಾಗಿ. ಆರಾಮಾಗಿ ಈ ಕಡೆ ಹೊಲತಾವ್ ಬಂದ್ರೆ ಹೆಂಗ ಅಡ್ಡಾಡ್ಕೊಂಡು ಹೆಂಗ ಆರಾಮಾಗಿರ್ಬೋದು. ನನ್ಗಂತೂ ಕೈ ಕಾಲೆಲ್ಲ ಕಟಾಗಂಗ ಆಗ್ಬಿಡುತ್ತ ಮಣಿ. ಮಂತಾವ ಕೂತ್ಕೊಳಕ್ಕಾಗಲ್ಲ, ಏನಿಲ್ಲ, ಬಲು ಬೇಜಾರಾಗಿ ಹೋಗ್ಬಿಡುತ್ತೆ. ಸುಮ್ಕಿರು ನೋಡಿ, ಇವಾಗ ಹೊಲತಾವ್ ಬಂದಿದ್ದೀನಿ ಆರಾಮಾಗಿ. ನೀವನು ಕೆಲಸ ಮಾಡ್ತಿದ್ರ, ನನ್ನ ಕೈಲಾದಷ್ಟು ನಾನು ಟೊಮೆಟೊ ಹಣ್ಣೆಲ್ಲ ಬಿಡಿಸ್ತಿದ್ದೀನಿ. ಆರಾಮಾಗಿ ಅಡ್ಡ ಆಡ್ಕೊಂಡು ಕೆಲಸ ಎಲ್ಲ ಮಾಡ್ಕೊಂಡು ಒಳ್ಳೆ ನೆಮ್ಮದಿಯಾಗಿ ಇರ್ಬೋದು. ಅತ್ಲಾಗಿ ಒಳ್ಳೆ ತಂಪ ಗಾಳಿ ಬೀಸ್ತೈತೆ. ಆರಾಮಾಗಿ ಮಾತಾಡಿಸ್ಕೊಂಡು ನಿಮ್ಗೂ ಊಟ ತಿಂಡಿ ಎಲ್ಲ ನಿಮ್ಗೂ ತಗೊಂಬಂದ್ ಕೊಡೋದು, ಟೀ ಕಾಫಿ ತಗೊಂಬಂದ್ ಕೊಡೋದು. ಪಾಪ ನೀವನು ಕಷ್ಟ ಸುಖ ಎಲ್ಲ ಮಾತಾಡ್ತಿರ್ತೀರಾ. ಏನಿದ್ರು ಹೊಲದಲ್ಲಿ ಬೇಜಾರು ಕಳೆಯುತ್ತಮ್ಮಣಿ. ಅಕ್ಕಿ ಪಕ್ಷಿಗಳು ಆ ಕಡೆಯಿಂದ ಈ ಕಡೆ ಓಡಾಡ್ತಿರ್ತವೆ. ಅವ್ರಿವ್ರು ನಮ್ಮವರು ಅಕ್ಕಪಕ್ಕ ಹೊಲದವರೆಲ್ಲ ಸಿಕ್ತಿರ್ತಾರೆ, ಮಾತಾಡಿಸ್ಬೋದು. ಮಂತಾವ ಕುಂತು 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 ಬಲು ಬೇಜಾರಾಗೋಗ್ಬಿಡುತ್ತಮ್ಮಣಿ, ಕುತ್ಕೊಳಕ್ಕಾಗಲ್ಲ. ಸುಮ್ಕಿರು. ಸರಿ ಕಣ, ಆಯ್ತು ಬಿಡ್ರಂಗಜ್ಜು, ಹೋಗ್ಲಿ ಅತ್ಲಾಗಿ ಬಿಡತ್ಲಾಗಿ. ನಿನ್ಗೆ ಏನಾರ ಹೇಳಿದ್ರೆ ಆಯ್ತು, ಅದಕ್ಕೆ ಏನಾದ್ರೂ ಒಂದು ಉತ್ತರ ಹುಡ್ಕೊಂಡ್ ನಿಂತಿರ್ತೀಯ ಅತ್ಲಾಗಿ. ಸರಿ ಸರಿ ಆಯ್ತು, ಅದೇನ್ ಕೆಲಸ ಮಾಡು, ಬಿಡ್ಸು ಬೇಗ ಬೇಗ ಅತ್ಲಾಗಿ ಟೊಮೆಟೊ ಹಣ್ಣೆಲ್ಲ. ಇನ್ನೇನು ಇನ್ನೊಂದು ಅರ್ಧ ಹೊಲ ಐತೆ ಅಷ್ಟೇ, ಅರ್ಧ ಹೊಲ ಇನ್ನೇನು ಟೊಮೆಟೊ ಹಣ್ಣೆಲ್ಲ ಬಿಡಿಸ್ ಆಗೈತೆ ಅತ್ಲಾಗಿ. ಟೊಮೆಟೊ ಹಣ್ಣೆಲ್ಲ ತುಂಬ್ಕೊಂಡು ಹೋಗಕ್ಕೆ ಯಾರ ಗಾಡಿ ಹೇಳಿದ್ಯಾ? ನಿಮ್ ಪಾಪ ಕುಮಾರಣ್ಣ ಟ್ಯಾಕ್ಟ್ರಿನೇ ಹೇಳಿದ್ಯಾ, ಇಲ್ಲ ಬೇರೆ ಯಾವ್ದಾರ ಹೇಳಿದ್ಯಾ? ಯಾವನು ಡ್ರೈವರ್ ದಿಲೀಪ್ ಒಂದು ಗಾಡಿ ಐತಲ್ಲ ಮಣಿ, ಅವನ್ ಗಾಡಿದುಗೆ ಹೇಳಿದೀನಿ. ಆ ನಿಂಗಣ್ಣ ಮಗ ಡ್ರೈವರ್ ದಿಲೀಪ ಇದ್ದಾನ ನೋಡು, ಅವನ್ ಗಾಡಿಲಿ ಏನಂದ್ರೆ ಸಲ ಟೊಮೆಟೊ ಹಣ್ಣೆಲ್ಲ ತುಂಬ್ಕೊಂಡು ಹೋಗೋದು. ಅದೇ ಸರಿ, ಮಾತ್ರ ಕ್ರೇಟ್ ಎಲ್ಲ ತುಂಬಿಟ್ಟಿದೀನಿ. ಪಾಪ ಅವನು ಎಲ್ಲ ಸುಮ್ಮನೆ ನಿಂತ್ಕೊಂಡಲ್ಲ, ಬಂದು ಅವನು ಕ್ರೇಟ್ ಎಲ್ಲ ಟೊಮೆಟೊ ಹಣ್ಣೆಲ್ಲ ಹಾಕೊಂಡ್ತಾನೆ ಗಾಡಿ ಒಳಗಡೆ, ಎಲ್ಲ ಲೋಡ್ ಎಲ್ಲ ಮಾಡ್ಕೊಂತಾನೆ. ಪಾಪ ಒಳ್ಳೆ ಹುಡುಗ, ಗೊತ್ತಿರೋನ್ ಅಲ್ವಾ. ಅವನಿಗೆ ಹೇಳ್ಬಿಟ್ಟಿದೀನಿ ಅತ್ಲಾಗಿ. ಏನಂದ್ರೆ ನಾವ್ ಹೇಳೋದಕ್ಕಿಂತ ಅರ್ಧ ಗಂಟೆ ಮುಂಚೆನೆ ಬಂದ್ಬಿಟ್ಟು ಎಲ್ಲಾ ಗಾಡಿ ಟೊಮೆಟೊ ಹಣ್ಣೆಲ್ಲ ತುಂಬ್ಕೊಂಡ್ಬಿಡ್ತಾನೆ ಪಾಪ, ಬೇಗ ಬೇಗ ಅವನೇನೆ. ನಮ್ಗೇನು ನೀವೇ ತುಂಬೇಕು ಹಂಗೆ ಹಿಂಗೆ ಅಂತ ಏನ್ ಹೇಳಲ್ಲ ಪಾಪ. ಅರ್ಥ ಮಾಡ್ಕೊಳ್ತಾನೆ, ನಮ್ಮವನಲ್ವಾ ಎಷ್ಟಿದ್ರು ಬೇಗ ಬೇಗ ತುಂಬ್ಕೊಂಡು ಇದ್ ಮಾಡ್ಕೊಳ್ತಾನೆ ಅತ್ಲಾಗಿ. ಅದಕ್ಕೆ ನಮ್ಮ ಹುಡುಗ ಕುಮಾರಣ್ಣ ಇವರೆಲ್ಲಾರು ಅವನು ನಮ್ಮ ಡ್ರೈವರ್ ದಿಲೀಪಂಗೆ ಹೇಳ್ರಿ ನಿಂಗಣ್ಣ ಮಗ ಅಂತ ಹೇಳಿದ್ರು. ಅದಕ್ಕೆ ಅವನಿಗೆ ಹೇಳಿದಿನ ಮಣಿ. ಅದಿರ್ಲಿ ಕಡೆ ಅಮ್ಮಣ್ಣಿ ನೇತ್ರಮ್ಮ, ನಿನ್ಗೆ ಯಾರ ಮಣಿ ಹೇಳಿದ್ದು ನನಗ್ ಹುಷಾರಿಲ್ಲ ಅಂತ? ಅಲ್ಲ ನಿಮ್ ಗೌರಜ್ಜಿ ಬಂದ್ಬಿಟ್ಟು ಮಂತಾವ್ ಹೇಳ್ತು ಅನ್ನು, ನಿಮ್ ರಂಗಜ್ಜಂಗ್ ಹುಷಾರಿಲ್ಲ ಅಂತ. ಮತ್ತೆ ನನಗೆ ಗೌರಜ್ಜಿನ ಹೇಳಿದ್ದು. ಬೆಳಿಗ್ಗೆ ಮಂತಾವ ಇಲ್ಲಿ ಟೊಮೆಟೊ ಹಣ್ಣು ಕೀಳೋದಕ್ಕೆ ಕೆಲಸ ಕರೆಯಕ್ಕೆ ಬಂದಿತ್ತಲ್ಲ ಮನೆ ಹತ್ರ ಗೌರಜ್ಜಿ ಹುಡ್ಕೊಂಡು, ಅವಾಗ ಗೌರಜ್ಜಿನೇ ಹೇಳಿದ್ದು. ಆ ಗೌರಜ್ಜಿ ಏನು ಹೇಳ್ತಿರ್ಲಿಲ್ಲ ಕಣಿ, ಹೇಳುವ ಏನಂತೀಯ? ನಾನು ಇಲ್ಲ ಕಣಜ್ಜಿ, ಮನೆ ಜಾತ್ರೆ ನೋಡಿರೋ ಒಂದ್ ವಾರ ಇಲ್ಲ, ಮಂತಾವ ಏನ್ ಕಡಿಮೆ ಕೆಲ್ಸಗಳಿದಾವ, ಒಂದೊಂದೆರಡೆರಡು ಕೆಲ್ಸಗಳಿದಾವ. ಇನ್ನು ಖಾರದ ಪುಡಿ ಸಾಂಬಾರ್ ಪುಡಿ ಬೇರೆ ಮಾಡ್ಸಿಲ್ಲ ನಾನು, ಮಸಾಲೆಗಳೆಲ್ಲ ರೆಡಿ ಮಾಡ್ಕೊಂಡಿಲ್ಲ, ನೆಂಟರುಗಳು ಬೇರೆ ಕರಿಬೇಕು, ಮನೆಗೆ ಹೋಗ್ಬಿಟ್ಟು ಇನ್ನು ದಿನಸಿ ಸಾಮಾನುಗಳೆಲ್ಲ ತಗೊಂಡ್ಬರ್ಬೇಕು, ತಟ್ಟೆ ಲೋಟ ಅಂತೆ ಎಲ್ಲ ತಗೊಂಡ್ಬರ್ಬೇಕು, ಮನೇಲಿ ಕೆಲ್ಸಗಳಿದಾವ್ ಕಣ್ ಗೌರಜ್ಜಿ, ನೆಂಟರುಗಳು ಬೇರೆ ಫೋನ್ ಮಾಡಿ ಕರಿಬೇಕು ಅಂತ ಎಲ್ಲ ಹೇಳ್ದೆ ನಾನು. ಮನೇಲಿ ಇನ್ನು ಧೂಳು ತೆಗಿಬೇಕು, ಪಾತ್ರೆಗಳೆಲ್ಲ ರೆಡಿ ಮಾಡ್ಕೋಬೇಕು, ಒಂದೊಂದೆರಡೆರಡು ಕೆಲ್ಸಗಳಿದಾವೆ ಏನಜ್ಜಿ ಗೌರಜ್ಜಿ, ಬರಕ್ ಆಗಲ್ ಕಣ್ ಗೌರಜ್ಜಿ, ಬೇಜಾರ್ ಮಾಡ್ಕೋಬೇಡ, ಮುಂದಿನ ವಾರ ಬೇಕಾದ್ರೆ ಜಾತ್ರೆ ಕಳ್ಕೊಂಡ್ಬೇಕಾದ್ರೆ ಬರ್ತೀನಿ ನಾನು ಕೆಲ್ಸಕ್ಕೆ ಅಂತ ಎಲ್ಲ ಹೇಳ್ದೆ ನಾನು ಗೌರಜ್ಜಿಗೆ. ಅದಕ್ಕೆ ಗೌರಜ್ಜಿ ಇದ್ದಿದ್ದು ಇಲ್ಲ ಕಣ್ಮಗ, ಇವತ್ತು ಒಂದೇ ಒಂದ್ ದಿವಸ ಬಂದ್ಬಿಡಮ್ಮ. ಎಲ್ಲ ಟೊಮೆಟೊ ಹಣ್ಣೆಲ್ಲ ಬಂದಿದಾವೆ, ಎಲ್ಲ ಹಣ್ಣಾಗಿದಾವೆ, ಕೆಲ್ಸವ್ರು ಬೇರೆ ಬರ್ತಿಲ್ಲ ಅಂತ ಹೇಳ್ತಿದಾರೆ. ಆ ಶಾಂತಕ್ಕಂಗುನು ನಮ್ ಲಕ್ಷ್ಮಕ್ಕ ಇಬ್ರಿಗೂ ಹೇಳ್ಕೊಂಡಿದೀನಿ. ತಿರ್ಗಾ
ಗಿರ್ಜಮ್ಮಗುನು ಹೇಳ್ಕೊಂಡಿದೀನಿ. ಬಾರಮಣಿ, ನೀನ್ ಒಬ್ಳು ಬಂದ್ರೆ ಸರಿಯಾಗಿ ಹೋಗ್ಬಿಡುತ್ತೆ. ಬೇಗ ಬೇಗ ಅತ್ಲ ಕೆಲಸ ಮುಗಿಸ್ಕೊಂಡ್ ಬಂದ್ಬಿಡೋಣ ಬಿಸ್ಲಲ್ಲಿ. ನಿಮ್ ರಂಗಜ್ಜಗ್ ಬೇರೆ ಹುಷಾರಿಲ್ಲ, ನೆಗಡೆ ಕೆಮ್ಮು ಶೀತ ಬೇರೆ, ಮೊನ್ನೆ ಮಳೆಲ್ ಬೇರೆ ನೆನ್ಕೊಂಡ್ ಬಂದ್ಬಿಡ್ತು. ಕೆಮ್ಮು ನೆಗಡೆ ಎಲ್ಲ ಬೇರೆ ಶುರು ಆಗೈತೆ, ಹುಷಾರಿಲ್ಲ ಬೇರೆ. ಅವ್ರಂತೂ ಹೊಲದ ಕಡೆ ಬರಕ್ಕೆ ಆಗಲ್ಲ, ಹಂಗೆ ಹಿಂಗೆ. ಬಾರಮಣಿ ಅಂತ ಹೇಳ್ತು. ನಾನಿದ್ದವಳು ಬರ್ತಿರ್ಲಿಲ್ಲ ಕಣಿ, ಹೇಳು ಯಾವ್ದೇ ಕಾರಣಕ್ಕೂ. ನಿನಗ್ ಬೇರೆ ಹುಷಾರಿಲ್ಲ ಅಂತ ಬೇರೆ ಹೇಳಿದ್ರಲ್ಲ, ಅದಕ್ಕತ್ಲಾಗಿ ಪಾಪ ನಮ್ ರಂಗಮಾಮ ಹುಷಾರಿಲ್ಲ ಅಂತ ಬೇರೆ ಹೇಳ್ತಿದಾರಂತ ನಾನು ಬಂದೆ ಆಟೆಯ. ನೀನ್ ನೋಡಿದ್ರೆ ನೀನು ಆರಾಮಾಗಿ ಹೊಲದ ಕಡೆ ತಿರ್ಗಾಡ್ಕೊಂಡು ಮಾತಾಡ್ಕೊಂಡು ಇದೀಯ. ನಾನು ನಿನ್ಗೆ ಹುಷಾರಿಲ್ಲ ಅಂತ ನಾನ್ ಕೆಲ್ಸಕ್ ಬಂದೆ. ಹಂಗಲ್ ಕಣಮಣಿ, ಹುಷಾರಿಲ್ಲ. ಏನಂದ್ರೆ ಒಂದ್ ಈಟು ಕೆಮ್ಮು ನೆಗಡೆ ಇದೆಲ್ಲ ಕಟ್ಕೊಂಡ್ಬಿಟ್ಟೈತೆ ಹಂಗೆ. ಮಾತಾಡಕ್ಕಾಗಲ್ಲ ಜಾಸ್ತಿ, ಗಂಟ್ಲೆಲ್ಲ ಕಟ್ಕೊಂಡಂಗ ಆಗ್ಬಿಟ್ಟೈತೆ. ಕೆಮ್ಮು ನೆಗಡೆ ಶೀತ ಅಷ್ಟೇ ಕಣಮಣಿ. ರಾತ್ರಿ ಎಲ್ಲ ಒಂದ್ ಸ್ವಲ್ಪ ತಲೆನೋವು ಬಂತು ರಾತ್ರಿ, ಆಮೇಕಿಂದ ಆರಾಮಾಗ್ಬಿಟ್ಟೆ. ಒಂದ್ರಿಟ್ಟು ಎದ್ದು ಬಿಸಿನೀರೆಲ್ಲ ಕುಡ್ದೆ ಆರಾಮಾಗ್ಬಿಟ್ಟೆ ಕಣಮಣಿ. ಅದಕ್ಕೆ ಅತ್ಲಾಗಿ ಹಿಂಗ ಹುಷಾರಿಲ್ಲ ಅಂತ ಮಂತವ ಮಲ್ಕೊಂಡ್ಬಿಟ್ರೆ ಕುತ್ಕೊಂಡ್ಬಿಟ್ರೆ ಆಗುತ್ತೆ ನಮ್ಮಣಿ. ನೀನ್ ಚೆನ್ನಾಗಿ ಹೇಳ್ತೀಯ ನೀನು. ಕುತ್ಕೊಂಡಿದ್ರೆ ಹಂಗೆ ಕುತ್ಕೊಂಡ್ಬಿಡ್ತೀವಿ. ಏನಂದ್ರೆ ಮನ್ಸಿಗಿಂತ ಏನ್ ದೊಡ್ಡದಲ್ಲ. ನಾನು ಮಾಡ್ತೀನಿ ಅಂತ ಕೆಲಸ ಮಾಡ್ಬೇಕು. ನನ್ಗೆ ವಯಸ್ಸಾಗೈತೆ, ನನ್ ಕೈಲಿ ಆಗಲ್ಲ, ನನಗೆ ಜ್ವರ ಬಂದೈತೆ, ನನಗೆ ಕೆಮ್ಮು ಬಂದೈತೆ, ನನಗೆ ನೆಗಡೆ ಆಗ್ತೈತೆ, ಮಳೆ ನೆನ್ಕೊಂಡ್ ಬಂದಿದ್ದೀನಿ ಅಂತ ಹಂಗೆ ಕುತ್ಕೊಂಡ್ಬಿಟ್ರೆ ನಾವ್ ಮಂತವ ಹಂಗೆ ಕುತ್ಕೊಂಡ್ಬಿಡ್ತೀವಿ ನಮ್ಮಣಿ. ಮನ್ಸಿಗಿಂತ ಏನು ದೊಡ್ಡದಲ್ಲ, ಕೆಲಸ ಮಾಡ್ಬೇಕು. ಅದಕ್ಕೆ ಮಂತವ ಎಷ್ಟಂತ ಕುತ್ಕೊಂಡ್ ಹೇಳು. ಅದಕ್ಕತ್ಲಾಗಿ ಬಂದೆ ಕಣಮಣಿ. ಹಂಗಲ್ ಕಣ್ರಂಗಜ್ಜು, ನೇತ್ರ ಕೈ ಹೇಳ್ತಿರೋದು ಹಂಗಲ್ಲ. ಮನೇಲಿ ಇನ್ನೇನು ಇಬ್ರು ಮಕ್ಳುಗಳಿದ್ದಾರೆ, ಸೊಸೆಂದ್ರುಗಳಿದ್ದಾರೆ, ಅವರೆಲ್ಲ ನೋಡ್ಕೊಂತಾರೆ ಮನೇಲಿ ಕೆಲ್ಸಗಳೆಲ್ಲ. ನೀನ್ ಯಾಕೆ ವಯಸ್ಸಾದ್ಮೇಲೆ ಇಷ್ಟೊಂದೆಲ್ಲ ತಲೆ ಕೆಡಿಸ್ಕೊಂಡು ಬರೀ ಕೆಲ್ಸ 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 ಅಂತ ಇದ್ ಮಾಡ್ತಿರ್ತೀಯ? ಆರಾಮಾಗಿ ಇರ್ಬೇಕಪ್ಪ. ಇವಾಗ ವಯಸ್ಸಾದಿನ ಕಾಲದ ಟೈಮಲ್ಲಿ ನೀನ್ ಆರಾಮಾಗಿ ಇರ್ಬೇಕು. ಅಂತದ್ರಲ್ಲಿ ಹುಷಾರಿಲ್ಲ ಅಂದ್ರೂ ಕೆಲ್ಸಗಳು ಮಾಡ್ತಾನೆ ಇರ್ತೀಯ, ಹೊಲತಾವೆಲ್ಲ ಬರ್ತಾನೆ ಇರ್ತೀಯ. ಸರಿ ಆಯ್ತು ಬಿಡುವ. ಹೆಂಗ ನೀನು ಮಂತ ಕೂತ್ಕೊಂಡಿದ್ರೆ ಬೇಜಾರಾಗುತ್ತೆ. ಈ ಕಡೆ ಹೊಲತ್ಕಾವೆಲ್ಲ ಬಂದ್ರೆ ಆರಾಮಾಗ್ತೀನಿ ಅಂತ ಹೇಳದಂದ್ಮೇಲೆ ಇರುವ ಏನು ಇಲ್ದಿಲ್ಲ. ಅಲ್ಲ, ಗಿರ್ಜಕ್ಕ ಬರ್ತೀನಂತ ಹೇಳ್ಬಿಟ್ಟು ಗಿರ್ಜಕ್ಕನ ಬರುತ್ತೆ ಟೊಮೆಟೊ ಹಣ್ಣೆಲ್ಲ ಬಿಡಿಸೋದಕ್ಕೆ ಅಂತ ಹೇಳಿದ್ದೆ ತಾನೆ ನೀನು. ಎಲ್ಲಿ ಗಿರ್ಜಕ್ಕ ಬರ್ಲೇ ಇಲ್ಲ ಇಷ್ಟೊತ್ತಾದ್ರು? ಏನ್ ಸುಮ್ಕೆ ಹೇಳ್ದೆ ಏನ್ ನೀನು? ಇಲ್ಕಣಮಣಿ ಶಾಂತಮ್ಮ, ಇಲ್ಲ ಇಲ್ಲ ಇಲ್ಲ, ಗಿರ್ಜಕ್ಕ ಬರ್ತೀನಂತಾನೆ ಹೇಳಿತ್ತು. ಅದಕ್ಕೆ ಯಾಕಮ್ಮ ಗೊತ್ತಿಲ್ಲ, ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ. ದಿನಾಲು ಏನಾರ ಕೆಲ್ಸಕ್ಕೆ ಏನಾರು ಹೇಳಿದ್ರೆ ಬಂದ್ಬಿಡೋದು ಎಲ್ಲಕ್ಕಿಂತ ಮುಂಚೆ. ಇವತ್ತೇನು ಬರುತ್ತೋ ಬರಲ್ವೋ ಒಂದು ಗೊತ್ತಾಗ್ತಿಲ್ವಲ್ಲ ನನಗೆ. ಇಷ್ಟೊತ್ತಿಗೆ ಬರ್ಬೇಕಿತ್ತು ಅಲ್ವೇನ ಮಣಿ ನೀ ಹತ್ರಮ್ಮ ಗಿರ್ಜಮ್ಮ. ನಿಮ್ಮ ಅಜ್ಜಿನೇ ಹೇಳಿದ್ದು ಕಣಮ್ಮವು. ನಾನೇನು ಗಿರ್ಜಕ್ಕರ ಮಂತವೇನು ಹೋಗಿರಲಿಲ್ಲ. ನಿಮ್ಮ ಅಜ್ಜಿನೇ ಹೇಳಿದ್ದು. ಗಿರ್ಜಕ್ಕನ ಬರ್ತಾರೆ, ನೇತ್ರಮ್ಮ ಬರ್ತಾರೆ, ಶಾಂತಕ್ಕ ಬರ್ತಾರೆ, ಲಕ್ಷ್ಮಕ್ಕ ಬರ್ತಾರೆ. ಇನ್ನೂ ಒಂದಿಬ್ರು ಜನಗಳಿಗೆ ಹೇಳಿದೀನಿ. ಬೇಕಾದ್ರೆ ಬಂದ್ರೆ ಅವ್ರು ಬರ್ತಾರೆ. ಬೇಕಾದ್ರೆ ಟೊಮೆಟೊ ಹಣ್ಣೆಲ್ಲ ಬಿಡಿಸೋದಕ್ಕೆ ಅವ್ರು ಮಾತ್ರ 4 ಜನ ಪಕ್ಕ ಬರ್ತಾರೆ ಗ್ಯಾರಂಟಿ. ಎಲ್ಲ ಟೊಮೆಟೊ ಹಣ್ಣೆಲ್ಲ ಬಿಡಿಸಿರ್ತಾರೆ. ನೀನ್ ರಪ್ಪನ ಹೋಗು ಅಂತ ಹೇಳಿರು ನನಗೆ. ಹೊಲ್ತಾವ ಆ ಹುಡುಗಿರೆಲ್ಲ ಬೇಜಾರು ಮಾಡ್ಕೊಳ್ತಾರೆ. ನಾನು ತಿಂಡಿ ತಗೊಂಡ್ಬರ್ತೀನಿ ಅಷ್ಟರಲ್ಲಿ ನೀನು ಹೋಗ್ಬಿಟ್ಟು ಒಂದ್ರಿಟ್ಟು ಇವ್ರ ಹೋಟ್ಲಲ್ಲಿ ಹೋಗ್ಬಿಟ್ಟು ಟೀಗಿ ಏನಾದ್ರು ತಗೊಂಬನ್ ಕೊಟ್ಟಿರು ಅವರಿಗೆ ಅಂತ ಹೇಳಿದ್ರು. ಟೀನ ಏನಾದ್ರು ತಿನ್ನೋದಕ್ಕೆ ಏನಾದ್ರು ಬಿಸ್ಕತ್ತ ಏನಾದ್ರು ತಗೊಂಬನ್ ಕೊಡು ಅಂತ ಹೇಳಿರು. ನಾನು ಬೇಗನೆ ಬಂದ್ಬಿಟ್ಟೆ ಅಮ್ಮಣಿ. ಗಿರ್ಜಮ್ಮ ನೋಡಿರಿ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ, ಏನ್ ಬರ್ತಾರಂದನ ಬರಲ್ಲ ಅಂತ ಹೇಳನ. ಮೊದ್ಲೇ ಹೇಳಿದ್ರೆ ಅತ್ಲಾಗಿ ಬೇರೆಯವ್ರಿಗೆ ಯಾರಿಗಾರ ಕರ್ಕೊಂಬೋದಿತ್ತು. ಅಲ್ಲ ಕಣ್ರಂಗಜ್ಜ, ಶಾಂತಮ್ಮ, ನನ್ ಪ್ರಕಾರ ಗಿರ್ಜಕ್ಕ ಕೆಲ್ಸಕ್ ಬರ್ತೀನಂತ ಹೇಳ್ಬಿಟ್ಟು, ಹೊಲದ ಕೆಲ್ಸಕ್ ಬರ್ತೀನಂತ ಹೇಳ್ಬಿಟ್ಟು ಯಾವತ್ತೂ ಅವ್ರು ಉಳ್ಕೊಳಲ್ಲ. ಅಕಸ್ಮಾತ್ ಬರಕ್ ಆಗ್ಲಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಹೇಳ್ಬಿಡುತ್ತೆ, ಇಲ್ಲ ಕಣಮ್ಮ ನನ್ ಕೈಲಿ ಬರಕ್ ಆಗಲ್ಲ, ಇಲ್ಲ ಕಣಜ್ಜಿ ಬರಕ್ ಆಗಲ್ಲ ಅಂತ ಅವ್ರು ಹೇಳ್ಬಿಡ್ತಾರೆ ಪಾಪ. ಗಿರ್ಜಕ್ಕ ಇವಾಗ ತಡ ಮಾಡ್ಕೊಂಡು ಬರ್ತಿದಾರ ಅಂದ್ರೆ ನನ್ ಪ್ರಕಾರ ಸಾಮಾನ್ಯಕ್ಕೆ ಏನಾದ್ರು ಮನೇಲಿ ಏನಾದ್ರು ಕೆಲ್ಸ ಏನಾದ್ರು ಇರ್ಬೇಕು, ಎಮರ್ಜೆನ್ಸಿ, ಅದಕ್ಕೆ ಏನಾದ್ರು ಇರ್ಬೇಕು ನನ್ ಪ್ರಕಾರ. ಇಲ್ಲ ಅಂದ್ರೆ ಅವ್ರ ಪಾಪ ಬೇರೆಯವ್ರ ಹತ್ರ ಹಂಗೆಲ್ಲ ಹೇಳಿಸ್ಕೊಂಡವ್ರಲ್ಲ, ಎಲ್ಲಾರ್ಕಿಂತ ಮುಂಚೆನೆ ಬಂದ್ಬಿಟ್ಟು ಹೊಲದಲ್ಲಿ ಕೆಲಸ ಮಾಡೋರವ್ರು. ಕಣಮಣಿ, ಅಯ್ಯೋ ಬಿಡಮಣಿ, ಇರ್ಲಿ ಒಂದ್ ಅರ್ಧ ಮುಕ್ಕಾಲ್ ಗಂಟೆ ಹೆಚ್ಚು ಕಮ್ಮಿ ಬರ್ತಾರಮ್ಮ. ಇವಾಗ ಒಂದೇ ಸಮಕ್ಕೆ ಬರಕ್ ಆಗುತ್ತೇನಮಣಿ? ಈಗ ಏನು ಮಾಡಕ್ ಆಗಲ್ಲ. ಇವಾಗ ಪಾಪ ಅವ್ರಿಗೂ ಕೆಲ್ಸಗಳು ಅದು ಇದು ಇರ್ತಾರೆ. ನಾವ್ ಬೇರೆನೇನೋ ಒಂದ್ 2-3 ದಿವಸದ ಮುಂಚೆನೆ ಹೇಳ್ಕೋಬೇಕಿತ್ತು. ನಾನ್ ಬೇರೆ ಇವತ್ತು ಬೆಳಿಗ್ಗೆನೆ ಹೋಗ್ಬಿಟ್ಟು ಅವ್ರಿಗೆ ಹೇಳಿರೋದು. ಪಾಪ ಬರ್ತಾ ಇರೋದೇ ಪಾಪ ಕೆಲ್ಸಕ್ಕೆ ಹೆಚ್ಚು ಅಮ್ಮಣಿ. ಏನ್ ಮಾಡ್ತೀಯ ಇವಾಗ? ನಮ್ಮವ್ರನ್ನೇನು ಎಲ್ಲಾರು ಹೆಚ್ಚು ಅಂಚರಿಸ್ಕೋಬೇಕು ಅಲ್ವಾ? ಒಂದ್ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಗುತ್ತೆ, ತಡವಾಗಿ ಬರ್ತಾರೆ, ಎಲ್ಲ ಅಂಚರಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅಮ್ಮಣಿ. ಹಂಗಂತ ಈಗ ತಡ ಮಾಡ್ಕೊಂಡ್ ಬಂದ್ರು ಅಂತ ನಾವು ಬೇಜಾರ್ ಮಾಡ್ಕೊಂಡ್ರೆ ಆಗುತ್ತೇನಮ್ಮಣಿ? ಏನು ಮಾಡಕ್ ಆಗಲ್ಲ, ಎಲ್ಲಾರು ನಮ್ಮವ್ರನ್ನೇ. ಈ ನಮ್ ರಂಗಮಾಮ ಬರೀ ಅವಾಗ್ಲಿ ನಾನು ನಿನ್ ಕಡೆ ಮಾತಾಡಿದ್ದೆ ಆಯ್ತು. ಒಂದ್ ಟೀ ತಗೊಂಬಂದ್ ಕೊಡ್ಲಿಲ್ಲ, ಒಂದ್ ಕಾಫಿ ತಗೊಂಬಂದ್ ಕೊಡ್ಲಿಲ್ಲ, ತಿನ್ನೋದಕ್ಕೂ ಒಂದ್ ಬ್ರೆಡ್ ಆಗ್ಲಿ ಬಿಸ್ಕತ್ ಆಗ್ಲಿ ಏನು ತಗೊಂಬಂದ್ ಕೊಡ್ಲಿಲ್ಲ. ಇನ್ನೊಂದ್ ಅರ್ಧ ಗಂಟೆ ಹೋದ್ರೆ ಅತ್ಲಾಗಿ ನಮ್ ಗೌರಜ್ಜಿ ಅತ್ಲಾಗ ತಿಂಡಿನೇ ತಗೊಂಬಂದ್ ಬಿಡುತ್ತ. ಅತ್ಲಾಗಿ ಒಟ್ಟಿಗೆ ಅತ್ಲಾಗ ಸುಮ್ಕಾಗ್ಬಿಡೋಣ, ಟೀ ಇನ್ನೇನು ತಗೊಂಡ್ಬಿಡೋಣ ಅಂತ ಮಾತಾಡ್ಸ್ಕೊಂಡೆ ನಿನ್ಕೊಂಡ್ಬಿಡ್ತು ಈ ರಂಗಜ್ಜ.
ನಾನು ಟೀ ಎಲ್ಲ ಅವಾಗ ತಗೊಂಡ್ಬರುತ್ತೆ ಇವಾಗ ತಗೊಂಬಂದ್ ಕೊಡುತ್ತೆ ಅಂತ ನಾನು ಕಾದು ಕಾದು ನನಗೂ ಸಾಕಾಗೋಯ್ತು ಅತ್ಲಾಗಿ. ಅಲ್ಲ ಕಣ್ರಂಗಜ್ಜು, ಟೀಗಿ ಏನು ತಗೊಂಬಂದ್ ಕೊಡಲ್ವಾ ನಮ್ಗೆ? ಹೊಟ್ಟೆ ಹಸಿತೈತ್ ಕಣಪ್ಪ ನನಗೆ, ಕುಡಿಯಕ್ ನೀರಾರ ತಗೊಂಬಂದ್ ಕೊಡು. ಅಟ್ಲೀಸ್ಟ್ ನೀನು ಟೀನಾರು ತಗೊಂಬಂದ್ ಕೊಡಿಲ್ಲ ಆದ್ರೆ ಇನ್ನೇನು ಮಾಡೋದು ಅತ್ಲಾಗಿ. ನೋಡ ನೋಡ ನಮ್ಮ ಅಮ್ಮಣ್ಣಿ ಲಕ್ಷ್ಮಮ್ಮನು ಅಗಳ ಅಮ್ಮಣಿ, ಇದೇನಮ್ಮಣಿ ಹಿಂಗ್ ಹೇಳ್ಬಿಟ್ಟೆ ನೀನು? ಹಂಗಾರೆ ನಾನು ಟೀ ಕಾಫಿ ಏನು ತಗೊಂಬಂದ್ ಕೊಡಲ್ವೇನಮ್ಮಣಿ? ಯಾಕಮ್ಮಣಿ ಹಿಂಗೆಲ್ಲ ಹೇಳ್ತಿದ್ಯಾ ನೀನು? ಅಮ್ಮಣಿ ಏನ್ ಗೊತ್ತೇನಪ್ಪ ಲಕ್ಷ್ಮಮ್ಮ, ಬೇಜಾರ್ ಮಾಡ್ಕೋಬೇಡ, ತಗೊಂಬರೋಣ ಅಂತಾನೆ ನೋಡ್ದೆ ನಾನು. ಅಷ್ಟರಲ್ಲಿ ನೀವು ಬೇರೆ ಇಲ್ಲೇ ಮಾತಾಡ್ಸ್ಕೊಂಡು ನಿನ್ಕೊಂಡ್ಬಿಟ್ರಲ್ಲ, ಹೋದ್ರೆ ಆಗುತ್ತೆ ಹೋಗಿ ತಗೊಂಬಂದ್ರೆ ಆಗುತ್ತೆ ಅಂತ ನಾನು ಸುಮ್ಕಾಗ್ಬಿಟ್ಟಿದೀನಿ. ಏನಿಲ್ಲ ಕಣಮ್ಮಡಿ, ಆ ಹೋಟ್ಲು ಗಿರೀಶಪ್ಪಂಗೆ ಹೇಳಿದೀನಿ, ಒಂದ್ 6 ಪೀಸು ಟೀ ಬೇಕು ಕಣಪ್ಪ, ನಾನು ಬಂದ ತಕ್ಷಣ ನೀನು ರಪ್ಪನ್ ಕೊಟ್ಬಿಡ್ಬೇಕು ನನಗೆ ಅಂತ ಹೇಳಿದೀನಿ. ಅಮ್ಮಣಿ, ಟೀ ಮಾತ್ರನ ಕಾಫಿ ಏನಾರ ಕುಡಿತೀರಮ್ಮಣಿ? ಟೀ ಕಾಫಿ ಯಾರು ಕುಡಿತೀರಾ? ಬರೀ ಎಲ್ಲಾರ್ಗು ಟೀನೇ ತಗೊಂಬಂದ್ ಕೊಡೋಣ. ಅಯ್ಯೋ ಇರ್ಲಿ ಹೋಗ್ರಂಗಜ್ಜ, ಸದ್ಯಕ್ಕೆ ಟೀನ ಒಂದ್ ತಗೊಂಬ ಸಾಕು. ಇನ್ನೇನ್ ಎಲ್ಲಾರು ಕುಡಿತೀವಿ ಟೀನೇ. ಹಂಗೆ ಒಂದ್ ಸ್ವಲ್ಪ ನನ್ಗೆ ಕುಡಿಯಕ್ಕೆ ಫಿಲ್ಟರ್ ನೀರ್ ಕೊಟ್ಟೋಗು. ನೀರ್ ಕುಡಿಬೇಕು, ಬಾಯಾರ್ಗೆ ಆಗಂಗ ಆಗ್ತೈತ್ ಕಣ್ರಂಗಜ್ಜು. ಆ ಕಡೆಯಿಂದ ಬರ್ಬೇಕಾದ್ರೆ ಏನಾರು ತಿನ್ನಕ್ಕೆ ಏನಾದ್ರು ತಗೊಂಬ. ಏನಂತೀಯ, ಒಂದ್ ಬಿಸ್ಕತ್ ಬ್ರೆಡ್ ಏನಾದ್ರು ತಗೊಂಬ, ತಿನ್ನೋಣ, ಸರಿನಾ? ಟೀ ಜೊತೆ ನೆನ್ಸ್ಕೊಂಡಾರ ತಿಂತೀವಿ. ಗೌರಜ್ಜಿ ಬರೋದು ಎಷ್ಟೊತ್ತಾಗುತ್ತೋ ಏನೋ, ಇನ್ನೂ ತಿಂಡಿ ತಗೊಂಬರೋದು ಹೊತ್ತಾಗುತ್ತೋ ಏನೋ ಅತ್ಲಾಗಿ. ಇಲ್ಲ ಕಣಮಣಿ, ಇಲ್ಲ, ತಿಂಡಿ ಎಲ್ಲ ರೆಡಿ ಆಗಿರ್ಬೇಕು. ನಿಮ್ ಗೌರಜ್ಜಿ ಅರ್ಜೆಂಟ್ ಮಾಡ್ತಿತ್ತು, ಬೆಳಿಗ್ಗೆ ಬೇಗನೆ ಎದ್ದಿತ್ತು ಕಣಮ್ಮ. 5 ಗಂಟೆಗೆ ಎದ್ಬಿಟ್ಟು ಆ ಹುಡುಗಿರೆಲ್ಲಾರು ನೀನೇನು ಪಾಪ ಕೆಲ್ಸಕ್ಕೆಲ್ಲ ಬರ್ತಾರೆ, ತಿಂಡಿ ರೆಡಿ ಮಾಡ್ಬೇಕು, ಅಡಿಗೆ ರೆಡಿ ಮಾಡ್ಬೇಕು ಅಂತ ಬೇಗ ಏನೇನೋ ಮಾಡ್ತಿದ್ರು. ಅದೆಂತದ ವಾಂಗಿ ಬಾತ್ ಮಾಡ್ಬೇಕು ಅಂತ ಏನೋ ಹೇಳ್ತಿದ್ರು ಮಣಿ. ತಿಂಡಿನ ತಗೊಂಬರ್ತಾರೆ, ಸುಮ್ಕಿರ್ರಿ, ಹೊಟ್ಟೆ ತುಂಬಾ ತಿನ್ನಿರಂತೆ, ಇವಾಗ ಮಾಡ್ರಿ. ಅಮ್ಮಣಿ, ಪಾಪ, ನೇತ್ರಮ್ಮ, ಇನ್ನೇನು ಈ ಕ್ರೇಟಲ್ಲಿ ಇನ್ನೇ ಟೊಮೆಟೊ ಹಣ್ಣೆಲ್ಲ ತುಂಬೈತಲ್ಲ ಮಣಿ, ಇನ್ನೇನು ತಗೊಂಡೋಗ್ಬಿಟ್ಟು ಅಲ್ಲಿ ಮರದ ಹತ್ರ ಇಡೋಣ, ಅಲ್ಲಿ ಜಾಗ ಐತಲ್ಲ ಅಲ್ಲಿ, ಯಾಕಂತೀರಾ? ಇನ್ನೇನು ಗಾಡಿಲಿ ಲೋಡ್ ಮಾಡೋದಕ್ಕೆ ಅಲ್ಲೇ ತಗೊಂಡೋಗಿ ಇಡ್ಬೇಕಲ್ವೇನ ಮಣಿ? ಆ ಕಡೆ ಈ ಕಡೆ ಓಡಾಡ್ತಾ ಬರ್ತಾ ಹೋಗ್ತಾ ತಗೊಂಡೋಗಿ ಒಂದೊಂದೇ ಕ್ರೇಟ್ಗಳನ್ನ ಇಟ್ಬಿಟ್ರೆ ಅತ್ಲಾಗಿ ಆರಾಮಾಗ್ಬಿಡುತ್ತೆ. ತಗೊಂಡೋಗಿ ಇಟ್ಟು ಬರೋದೇನ ಮಣಿ? ಹ್ಞೂ ಕಣಮ್ಮ, ಇನ್ನೇನ್ ತಗೊಂಡೋಗ್ಬಿಟ್ಟು ಅಲ್ಲಿ ಇಡ್ಬೇಕಲ್ಲ ರಂಗಜ್ಜು. ಒಂದೊಂದೇ ಇಡ್ಬೇಕು ಅತ್ಲಾಗಿ. ಹೋಗು ಅತ್ಲಾಗಿ, ಹೆಂಗಿದ್ರು ಹೋಗ್ತಿದ್ಯಲ್ಲ ಅಲ್ಲಿ ಇಟ್ಟು ಹೋಗ್ಬಿಡು. ಖಾಲಿ ಕ್ರೇಟ್ ತಗೊಂಬ ಹಂಗೆ. ಅಗಳ ಅಲ್ಲೇ ಟೊಮೆಟೊ ಹಣ್ಣೆಲ್ಲ ಕಿತ್ತು ಅಲ್ಲೇ 3-4 ಕ್ರೇಟು ಅಲ್ಲೇ ಟೊಮೆಟೊ ಹಣ್ಣೆಲ್ಲ ಬಿಡಿಸ್ಬಿಟ್ಟಿದಾರ ಅತ್ಲಾಗಿ. ನಾನ್ ನೋಡಿದ್ರೆ ಇವಾಗ ಬರ್ತಿದ್ದೀನಲ್ಲಪ್ಪ. ಏನ್ ಅನ್ಕೊಳ್ತಾರ ಏನೋ ನಮ್ ನೇತ್ರಕ್ಕ, ನಮ್ಮ ಶಾಂತಮ್ಮ, ಲಕ್ಷ್ಮಕ್ಕ, ರಂಗಜ್ಜ ಅವರೆಲ್ಲಾರು. ರಂಗಜ್ಜ, ಏನ್ ಟೊಮೆಟೊ ಹಣ್ಣು ತಗೊಂಡೋಗ್ಬಿಟ್ಟು ಅಲ್ಲಿ ಇಡ್ತಿದ್ಯನ್ನು ಅಲ್ಲೇ? ಸರಿ ಕಣ್ರಂಗಜ್ಜ, ಆಯ್ತು ಇಡು, ನಾನು ಬಂದೆ ಕೆಲಸ ಮಾಡ್ತೀನಿ ಇವಾಗ. ಅಮ್ಮಣಿ, ಗಿರ್ಜಮ್ಮ ಇವಾಗ ಬಂದ? ಮಾಡಮಣಿ. ಯಾಕೆ ತಾಯಿ ಇವತ್ತೊಂದ್ರಿಟ್ಟು ತಡ ಮಾಡ್ಕೊಂಡ್ ಬಂದ್ಬಿಟ್ಟ, ಯಾವತ್ತು ಇಲ್ದಿರೋದು? ಏನ್ ಕೆಲ್ಸ ಇತ್ತಮ್ಮಣಿ? ಎಲ್ಲೋಗಿದ್ದೆ? ಎಲ್ಲೋಗಂದ್ರಂಗಜ್ಜ, ಬರೀ ಕೆಲ್ಸಗಳು ಮನೆ ಹತ್ರ ಏನು ಒಂದೊಂದೆರಡು ಕೆಲ್ಸಗಳು ಇದಾವೆ ರಂಗಜ್ಜ. ಏನ್ ಮಾಡ್ತೀಯ ಹೇಳು? ಜಾತ್ರೆ ಬೇರೆ ಒಂದು ವಾರ ಇಲ್ಲ ಏನಿಲ್ಲ. ಗೌರಜ್ಜಿ ನೆನ್ನೆ ಮೊನ್ನೆ ಹೇಳಿದ್ರೆ ಒಂಥರ, ಇವತ್ ಬೆಳಿಗ್ಗೆ ಬೇರೆ ಎದ್ದಡ್ಕೆಲ್ಲ ಬಂದ್ಬಿಟ್ಟು ಮಂತಾವ ಬೇರೆ ಅರ್ಜೆಂಟ್ ಮಾಡ್ತು. ಬಾರಮಣಿ ಇವತ್ತು ಕೆಲ್ಸಕ್ಕೆ ಬಾರಮಣಿ, ಹೊಲತ್ತ ಟೊಮೆಟೊ ಹಣ್ಣೆಲ್ಲ ಬಿಡಿಸ್ಬೇಕು, ಬಾರಮ್ಮ ಅಂತ ಹಿಂಸೆ ಮಾಡ್ತು. ನಾನ್ ನೋಡಿದ್ರೆ ಮನೇಲಿ ಬೆಳಿಗ್ಗೆ ಬೇರೆ ತಿಂಡಿ ಗಿಂಡಿ ಬೇರೆ ರೆಡಿ ಮಾಡಿರಲ್ಲ, ಏನಿಲ್ಲ, ಇನ್ನೇನು ಏನು ಕೆಲಸ ಇಲ್ವಲ್ಲ ಅಂತ ನಿಧಾನಕ್ಕೆ ಮಾಡಿದ್ರೆ ಆಗುತ್ತಂತ ಸುಮ್ಕಾಗಿದ್ದೆ. ಮನೇಲೆಲ್ಲ ತಿಂಡಿ ಗಿಂಡಿ ಎಲ್ಲ ರೆಡಿ ಮಾಡಬಾರದು, ಒಂದ್ರಿಟ್ಟು ಹೊತ್ತಾಗೋಯ್ತು ಕಣ್ರಂಗಜ್ಜ, ಬೇಜಾರ್ ಮಾಡ್ಕೋಬೇಡ ಮತ್ತೆ. ತಡ ಮಾಡ್ಕೊಂಡ್ ಬಂದೆ ಅಂತ. ಅಮ್ಮಣಿ, ನಾವ್ಯಾಕೆ ಬೇಜಾರ್ ಮಾಡ್ಕೊಳ್ಳೋಣ, ಸುಮ್ಕಿರು. ನೀನೇನು ಬೇಜಾರ್ ಮಾಡ್ಕೋಬೇಡ ಅಮ್ಮಣಿ, ನೀನ್ ಕೆಲಸ ಮಾಡು, ಏನು ಆಗಲ್ಲ. ಇಷ್ಟೊತ್ತವರೆಗೂ ನಿನ್ ಬಗ್ಗೆನೆ ಮಾತಾಡ್ತಿದ್ದು ನಾನು, ನೇತ್ರಮ್ಮ, ಶಾಂತಮ್ಮ, ನಮ್ ಲಕ್ಷ್ಮಕ್ಕ ಎಲ್ಲ. ನಮ್ ಗಿರ್ಜಮ್ಮ ಯಾವತ್ತೂ ಹಿಂಗೆಲ್ಲ ತಡ ಮಾಡ್ಕೊಂಡ್ ಬರೋರಲ್ಲ, ಯಾಕೆ ಇಷ್ಟ ತಡ ಮಾಡ್ಕೊಂಡ್ ಬಂದ್ರು ಇವತ್ತು ಅಂತ ನಾವೇನೆ ಮಾತಾಡ್ತಿದ್ವು ಅಮ್ಮಣಿ. ಏನು ಕಾರಣ ಇಲ್ದಲೆ ನಮ್ ಗಿರ್ಜಮ್ಮ ಹಂಗೆಲ್ಲ ತಡ ಮಾಡ್ಕೊಂಡ್ ಬರೋದೇ ಇಲ್ಲ ಅಂತ ನಮಗ್ ಗೊತ್ತಿತ್ತು ಅಮ್ಮಣಿ. ಆಯ್ತು, ಇವಾಗ ಕೆಲ್ಸ ಇಲ್ದಲೆ ಏನಮ್ಮಣಿ, ಕೆಲ್ಸ ಎಲ್ಲಾರ ಮನೇಲೂ ಇದ್ದಿದ್ದೇನೆ. ಅರ್ಧ ಗಂಟೆ ಕೆಲ್ಸಕ್ಕೆ ಬರೋದು ಹೆಚ್ಚು ಕಮ್ಮಿ ಆಗುತ್ತೆ. ಒಂದ್ ಕಡೆ ಲೆಕ್ಕ ಮಾಡ್ಕೊಂಡ್ರೆ ನಮ್ದೇ ತಪ್ಪು. 2-3 ದಿವಸ ಮುಂಚೆನೆ ನಿನಗೆ ಕೆಲ್ಸಕ್ಕೆ ಹೇಳಬೇಕಿತ್ತು ನಾವು ಹೇಳೋರು. ಬೆಳಿಗ್ಗೆನೆ ಬಂದ್ಬಿಟ್ಟು ನಿನ್ಗೆ ಅರ್ಜೆಂಟ್ ಆಗಿ ಬಾರಮಣಿ ಕೆಲ್ಸಕ್ಕಂತ ಹೇಳಿದ್ರೆ ಪಾಪ ನಿಮ್ಗೂ ಕೆಲ್ಸಗಳೆಲ್ಲ ಇರ್ತವೆ, ಅವನ್ನೆಲ್ಲ ಮುಗಿಸ್ಕೊಂಡ್ ಬರ್ಬೇಕಲ್ವಾ? ಏನು ಮಾಡಕ್ ಆಗಲ್ಲ ಮಣಿ. ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಗೋಯ್ತು, ಇವಾಗ ಬೇಜಾರ್ ಮಾಡ್ಕೋಬೇಡ. ಬೇಗ ಬಿಡಿಸ್ರಿ. ಹೋಗ್ಬಿಟ್ಟು ನಾನು ಟೀನಾರ ತಗೊಂಬರ್ತೀನಿ, ಬೇಗ ಹೋಗ್ಬಿಟ್ಟು. ನೇತ್ರಕ್ಕ, ಶಾಂತಮ್ಮ, ಲಕ್ಷ್ಮಕ್ಕ, ಬೇಜಾರ್ ಮಾಡ್ಕೋಬೇಡಿ ಕಣ್ರಿ, ತಡ ಮಾಡ್ಕೊಂಡ್ ಬಂದೆ ಅಂತೂ. ನಾಳೆ ಬೇಕಾದ್ರೆ ಬೇರೆ ಕಡೆ ಎಲ್ಲಾರು ಕೆಲ್ಸಕ್ಕೆ ಹೋದ್ರೆ ನಿಮ್ಗಿಂತ ಮುಂಚೆ ಅರ್ಧ ಗಂಟೆ ಮುಂಚೆನೆ ಬಂದ್ಬಿಟ್ಟು ಕೆಲಸ ಮಾಡಿರ್ತಿ ಕಣ್ರಿ, ಬೇಜಾರ್ ಮಾಡ್ಕೋಬೇಡ್ರಿ ಮತ್ತೆ. ತಡ ಮಾಡ್ಕೊಂಡ್ ಬಂದ್ಲು ಗಿರ್ಜಕ್ಕ ಅಂತ. ಸುಮಕ್ ಕೆಲ್ಸ ಮಾಡಿ ಗಿರ್ಜಮ್ಮ ಅತ್ಲಾಗಿ. ನೀನ್ ನೋಡು ನೀನು ಹೆಂಗ್ ಹೇಳ್ತಿ ಅಂತ.
ಅಲ್ಲ ಏನಾಯ್ತು ಇವಾಗ? ಒಂದ್ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಗುತ್ತಮ್ಮ ಕೆಲ್ಸಗಳಂದ್ಮೇಲೆ ಮನೇಲಿ ಸುಮ್ಕೆನೆ ಆಗ್ಬಿಡುತ್ತಾ? ಆ ಏನು ಶಾಂತಕ್ಕ? ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಗಿದ್ದಕ್ಕೆ ಇವಾಗ ನಾವುನು ಬೇರೆ ಕಡೆ ಎಲ್ಲ ಕೆಲ್ಸಕ್ಕೆ ಒಟ್ಟಿಗೆ ಹೋಗ್ತೀವಿ. ಅವಾಗ ನಾವುನು ಎಷ್ಟೋ ದಿವಸ ತಡ ಮಾಡ್ಕೊಂಡ್ ಬಂದಿದೀವಮ್ಮ. ಹಂಗಂತ ನೀನ್ ಯಾವತ್ತಾದ್ರೂ ಬೇಜಾರ್ ಮಾಡ್ಕೊಂಡಿದ್ಯಾ? ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಕೆಲ್ಸಗಳೆಲ್ಲ ಮಾಡ್ಕೊಂಡು ಹೋಗ್ಬೇಕು. ಏನು ಮಾಡಕ್ ಆಗಲ್ಲ ಇವಾಗ. ನಾವೇ ಎಲ್ಲಾರು ಒಂದೇ ಊರವರಾಗ್ಬಿಟ್ಟು ಅಕ್ಕ ತಂಗಿರಂಗೆ ಇದೀವಿ. ಒಬ್ರ ಮೇಲೆ ಒಬ್ರು ಬೇಜಾರ್ ಮಾಡ್ಕೊಂಡ್ರೆ ಆಗುತ್ತೇನೆ? ಮಾಡು ಕೆಲ್ಸನ. ಅವ್ ಕಣಕ, ನೇತ್ರಕ್ಕ, ಫಸ್ಲು ಮಾತ್ರ ಒಳ್ಳೆ ಚೆನ್ನಾಗಿ ಬಂದೈತ್ ಕಣಕ. ನೋಡ್ ಟೊಮೆಟೊ ಹಣ್ಣು ಎಷ್ಟೆಷ್ಟು ದಪ್ಪು ಇದಾವೆ ಅಲ್ವಾ? ಬಹಳ ಚೆನ್ನಾಗಿ ಬೆಳೆ ಬೆಳೆಯುತ್ ಕಣಕ ಈ ರಂಗಜ್ಜ ಮಾತ್ರ. ಅದೇನ್ ಅನುಭವಿಸ್ತಾ ಅಂತ ಹೇಳ್ತೀರಾ ನೀವು? ನೋಡು ಟೊಮೆಟೊ ಹಣ್ಣು ಬೆಳೆದಿರೋದು ನೋಡುವ. ಮೊನ್ನೆ ಮೆಣಸಿಕಾಯಿ ಬಿಡ್ಸಕ್ ಬಂದಿದ್ವಲ್ಲ ಇವ್ರ ಹೊಲಕ್ಕೆ, ಮೆಣಸಿಕಾನು ಹಂಗೆ ಕಣ್ಣೆ ನೇತ್ರಕ್ಕಯ್ಯ. ಇಷ್ಟಿಷ್ಟಪ್ಪ ಮೆಣಸಿಕಾಯಿ ಒಳ್ಳೆ ಗೊಬ್ಬರ ಹಾಕ್ಬಿಟ್ಟು ಆರೈಕೆ ಮಾತ್ರ ಚೆನ್ನಾಗಿ ನೋಡುತ್ತೆ. ಈಗ ರಂಗಜ್ಜ ಗೊತ್ತು ಯಾವ್ಯಾವ ಸೀಸನ್ ಅಲ್ಲಿ ಯಾವ್ಯಾವ ಟೈಮ್ ಅಲ್ಲಿ ಯಾವ್ಯಾವ ಬೆಳೆ ಬೆಳೆದ್ರೆ ಚೆನ್ನಾಗಿ ಬರುತ್ತೆ ಅಂತ. ಟೊಮೆಟೊ ಹಣ್ಣು ಮಾತ್ರ ಮಸ್ತ್ ಆಗ್ಬಿಟ್ಟಿದಾವೆ. ಒಂದೇ ಒಂದ್ ಹುಳ ಆಗಿಲ್ಲ ಕಣಕ, ಅಷ್ಟು ಚೆನ್ನಾಗಿ ಫಸಲು ಬಿಟ್ಟಿದಾವೆ ಅಲ್ವಾ? ಬಹಳ ಚೆನ್ನಾಗಿ ಬೆಳೆ ಎಲ್ಲ ಬೆಳೆಯುತ್ ಕಣಕ ರಂಗಜ್ಜ ಮಾತ್ರ. ಕಣಮ್ಮ, ಬಹಳ ಚೆನ್ನಾಗಿ ಬೆಳೆಯೋದೇನು ಮೊದ್ಲಿಂದಾನು ಅಷ್ಟೇ ಆ ವಜ್ಜ. ಈಗ ಮನೆಯವರೆಲ್ಲಾರು ಆ ಕುಮಾರಣ್ಣ ರಮೇಶಪ್ಪ ಎಲ್ಲಾರು ಹೇಳ್ತಿರ್ತಾರಲ್ಲ, ನೀನ್ ಕೆಲಸ ಮಾಡ್ಬೇಡ ಕಣಪ್ಪ, ನಿನ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಹಸ್ಗಳೆಲ್ಲ ನೋಡ್ಕೊಂಡು ಆರಾಮಾಗಿ ಇರೋ ಅಂದ್ರೂ ಸುಮ್ಕಿರ ನಾನು ರಂಗಜ್ಜ. ಕೆಲ್ಸಗಳು ಮಾಡ್ತಾನೆ ಇರುತ್ತೆ ಒಂದೇ ಸಂಖ್ಯೆ ಅತ್ಲಾಗಿ. ಎಲ್ಲ ನಾವು ಹೋಗ್ಬೇಕಾದ್ರೆ ಒಂದೊಂದ್ 2-3 ಕೆಜಿ ತಗೊಂಡ್ ಹೋಗನ್ಕಂಡ್ರಿ ರಂಗಜ್ಜಿಗೆ ಹೇಳ್ಬಿಟ್ಟು. ಇನ್ನೇನು ನಾಳೆ ನಾನು ಟೊಮೆಟೊ ಬಾತ್ ಮಾಡ್ಬೇಕು, ಒಂದ್ 2 ಕೆಜಿ ಟೊಮೆಟೊ ಹಣ್ಣು ಕೊಡ್ ರಂಗಜ್ಜ ಅಂತ ಹೇಳ್ಬಿಟ್ಟು ಇಸ್ಕೊಂಡ್ ಹೋಗ್ಬೇಕು. ಟೊಮೆಟೊ ಹಣ್ಣು ನೀವು ಇಸ್ಕೊಂಡ್ರಿ ಎಲ್ಲಾರು ಒಂದೊಂದ್ 2 ಕೆಜಿ ತಗೊಂಡ್ ಹೋಗನ್ಕಂಡು ಹೇಳ್ರಿ. ಏನ್ ನಮ್ ರಂಗಜ್ಜ ಆಗ್ಲಿ ಗೌರಜ್ಜಿ ಆಗ್ಲಿ ಯಾವತ್ತೂ ಏನ್ ಕೊಡಲ್ಲ ಅಂತ ಹೇಳ್ತಾರ. ನಾವ್ ಕೇಳಕ್ಕಿಂತ ಮುಂಚೆನೆ ಅವರೇ ಬಾಯ್ ಬಿಟ್ಟೆ ಬೇಕಾದ್ರೆ ತಗೊಂಡೋಗ್ರಮ್ಮ ಒಂದೊಂದ್ 2-3 ಕೆಜಿನ ಟೊಮೆಟೊ ಹಣ್ಣು ಅಂತ ಅವರೇ ಹೇಳ್ತಾರೆ ಬೇಕಾದ್ರೆ. ಈ ಕಡೆ ಪಕ್ಕದ ಹೊಲದಲ್ಲಿ ಮೆಣಸಿಕಾಯಿನೂ ಬೆಳೆದಾರೆ, ಮೆಣಸಿಕಾಯಿನೂ ಒಂದೊಂದ್ ಅರ್ಧ ಕೆಜಿ ತಗೊಂಡೋಗೋಣ ಇಸ್ಕೊಂಡೋಗೋಣ. ಹೀರೆಕಾಯಿನೂ ಐತೆ. ಮಾತ್ರ ನಮ್ ರಂಗಜ್ಜ ಗೌರಜ್ಜಿ ಹೊಲಕ್ಕೆ ಕೆಲ್ಸಕ್ಕೆ ಬಂದ್ರೆ ತರಕಾರಿಗಳಿಗೇನು ಕಡಿಮೆ ಇಲ್ಲ. ಸೊಪ್ಪು ಹಾಕಿದ್ದಾರೆ, ಮೆಣಸಿಕಾಯಿ ಹಾಕಿದ್ದಾರೆ, ಕೊತ್ತಂಬರಿ ಸೊಪ್ಪು ಹಾಕಿದ್ದಾರೆ. ಏನ್ ಸಾಂಬಾರಿಗೆ ಮನೆಗೆ ಏನೇನ್ ಬೇಕು ಎಲ್ಲಾನು ಬೇಕಾದ್ರೆ ಅವರೇ ಕೊಟ್ಟು ಕಳಿಸ್ಬಿಡ್ತಾರೆ, ತಗೊಂಡೋಗ್ಬೋದು ಆರಾಮಾಗಿ. ಕಣಕ, ಅವ್ರೇನ್ ಪಾಪ ನಮ್ ಗೌರಜ್ಜಿ ಕೊಡ್ತಾರೆ. ನಾನು ನಿನ್ಗೆ ಬಾಯ್ ಬಿಟ್ಟು ಹೇಳೋಣ ಕೇಳು ರಂಗಜ್ಜಿಗೆ ಒಂದ್ ಮಾತು. ಟೊಮೆಟೊ ಹಣ್ಣೆಲ್ಲ ಒಂದ್ ಸ್ವಲ್ಪ ತಗೊಂಡೋಗ್ತೀವಿ ಮನೆಗೆ ಅಂತ ಕೇಳು ನೇತ್ರಮ್ಮಕ್ಕ ಅಂತ ಹೇಳೋಣ ಅಂತ ಹೇಳ್ತಿದ್ದೆ. ಅಷ್ಟರಲ್ಲಿ ನೀನೇ ಬಾಯ್ ಬಿಟ್ಟು ಹೇಳ್ದೆ ನೋಡು. ನನ್ಗೂನು ಎಲ್ಲ ಸಂತೆಗೆ ಹೋಗ್ಬಿಟ್ಟು ತಗೊಂಬರೋಣ ಅನ್ಕೊಂಡಿದ್ದೆ. ಕೊತ್ತಂಬರಿ ಸೊಪ್ಪು ಬೇಕು, ಟೊಮೆಟೊ ಹಣ್ಣು ಬೇಕು, ಮೆಣಸಿಕಾಯಿ ಬೇಕು, ಹೀರೆಕಾಯಿ ಇವೆಲ್ಲದೂ ಬೇಕಿತ್ತು. ಎಲ್ಲ ತರಕಾರಿಗಳೆಲ್ಲ ಖಾಲಿ ಬೇರೆ ಆಗ್ಬಿಟ್ಟಿದಾವೆ. ಹೇಳೋಣ ನಿನ್ಗೇನೆ ಒಂದ್ ಮಾತು ಕೇಳು ನೇತ್ರಕ್ಕ ಅಂತ ಹೇಳೋಣ ಅಂತ ಹೇಳ್ತಿದ್ದೆ. ಅಷ್ಟರಲ್ಲಿ ನೀನೇ ಬಾಯ್ ಬಿಟ್ಟು ಹೇಳ್ದೆ ಕಣ್. ಹೇಳು. ಹಂಗಲ್ ಕಣ್ ಲಕ್ಷ್ಮಕ್ಕ, ನಮ್ ಗೌರಜ್ಜಿ ಆಗ್ಲಿ, ರಂಗಜ್ಜ ಆಗ್ಲಿ, ಆ ರಮೇಶಪ್ಪ ಆಗ್ಲಿ, ಕುಮಾರಣ್ಣ ಆಗ್ಲಿ, ಸರೋಜಮ್ಮ ಆಗ್ಲಿ, ಅವ್ರ ಮನೆಯವ್ರು ಯಾರು ಆಗ್ಲಿ ಕೊಡಲ್ಲ ಅಂತ ಏನಿಲ್ಲ. ಕೇಳಿದ್ರೆ ಆಯ್ತು, ಎಲ್ಲಕ್ಕಿಂತ ಮುಂಚೆನೆ ಕೊಡ್ತಾರೆ. ನಾವ್ ಇವತ್ ಕೇಳಿಲ್ಲ ಅದ್ರ ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿರ್ಬೇಕಾದ್ರೆ ಈಗ ಕೆಲಸ ಎಲ್ಲ ಮುಗಿಯುತ್ತಲ್ಲ, ಮನೆಗೆ ಹೋಗೋ ಟೈಮಲ್ಲಿ ಬೇಕಾದ್ರೆ ನಾನ್ ಸುಳ್ಳು ಹೇಳಿದ್ರೆ ನೀವೇ ನೋಡಿ, ಗೌರಜ್ಜಿನೇ ಬಾಯ್ ಬಿಟ್ಟೆ ಹೇಳುತ್ತೆ ಬೇಕಾದ್ರೆ ನಮ್ ಗೌರಜ್ಜಿ. ಟೊಮೆಟೊ ಹಣ್ಣು ಬೆಳೆದಿದೀವಿ, ಟೊಮೆಟೊ ಹಣ್ಣು ತಗೊಂಡೋಗ್ರಿ ಮನೆಗೆ, ಸಾಂಬಾರ್ಗೆ ಆಗುತ್ತೆ. ಮೆಣಸಿಕಾಯಿ ಐತೆ, ಕುಯ್ಕೊಂಡು ಹೋಗ್ರಮ್ಮ ಎಷ್ಟು ಬೇಕು ಅಷ್ಟು ಸಾಂಬಾರ್ಗೆ. ಹೀರೆಕಾಯಿ ಐತೆ, ಸೊಪ್ಪುಗಳೆಲ್ಲ ಬೆಳೆದಿದೀವಿ, ಕೊತ್ತಂಬರಿ ಸೊಪ್ಪು ಐತೆ, ಮನೆಗೆ ಎಷ್ಟು ಬೇಕು ಅಷ್ಟು ಸಾಂಬಾರ್ ಮಾಡೋದಕ್ಕೆ ಮನೆಯವ್ರಿಗೆಲ್ಲಾರ್ಗು ತಗೊಂಡು ಹೋಗ್ರಮ್ಮ. ಏನು ಆಗಲ್ಲ, ಟೊಮೆಟೊ ಬಾತ್ ಮಾಡ್ಕೊಂಡು ತಿಂದ್ರಿ, ಸಾಂಬಾರ್ಗೆಲ್ಲ ಟೊಮೆಟೊ ಹಣ್ಣು ಬೇಕು, ಕುಯ್ಕೊಂಡು ಹೋಗ್ರಮ್ಮ ಅಂತ ನಮ್ ಗೌರಜ್ಜಿನೇ ನಾವು ಕೇಳೋಕ್ಕಿಂತ ಮುಂಚೆನೆ ಬಾಯ್ ಬಿಟ್ಟು ಹೇಳುತ್ ನೋಡು. ಅವ್ರ ಹತ್ರ ಪಾಪ ಅಷ್ಟು ಒಳ್ಳೆ ಗುಣ ನಮ್ ಗೌರಜ್ಜಿ ರಂಗಜ್ಜನ ಹತ್ರ ಮಾತ್ರ. ಅದು ಮಾತ್ರ ನಿಜ ಕಣ್ ಬಿಡ್ನಿ ಹತ್ರ ಕೈ ಹಾಕಿ. ನಮ್ ರಂಗಜ್ಜ ಗೌರಜ್ಜಿ ಆಗ್ಲಿ ಬಹಳ ಒಳ್ಳೆಯವ್ರು ಕಣಮ್ಮ. ನಮ್ ಊರಲ್ಲೇನೆ ನಮ್ ಗೌರಜ್ಜಿ ರಂಗಜ್ಜ ಅಂದ್ರೆ ಒಂದ್ ಹೆಮ್ಮೆ, ಒಂದ್ ಬೆಲೆ ಮಾತ್ರ, ಒಂದ್ ಗೌರವ ಮಾತ್ರ. ನನ್ಗೂ ಬಹಳ ಖುಷಿ ಆಗುತ್ತೆ. ಅವ್ರ ಸೊಸೆ ಆಗ್ಲಿ, ಮಕ್ಳುಗಳಾಗ್ಲಿ, ಗೌರಜ್ಜಿ ಆಗ್ಲಿ, ನಮ್ ರಂಗಜ್ಜ ಆಗ್ಲಿ ಅದೆಷ್ಟು ಚೆನ್ನಾಗಿ ಎಲ್ಲಾರ್ಗು ಬೆಲೆ ಕೊಟ್ಟು ಅದೆಷ್ಟು ಚೆನ್ನಾಗಿ ಮಾತಾಡ್ಸ್ಕೊಂಡು ಎಷ್ಟು ಚೆನ್ನಾಗಿ ಇರ್ತಾರಂತೀರಾ. ಬಹಳ ಒಳ್ಳೆಯವ್ರು ಅವರು. ನಾನು ಅದಕ್ಕೆ ಕಣ್ಣೆ ಹತ್ರಕಯ್ಯ ಇವತ್ತು ಮನೇಲಿ ನನ್ಗೂನು ಜಾತ್ರೆಗೆಲ್ಲ ಮನೇಲೆಲ್ಲ ರೆಡಿ ಮಾಡ್ಕೋಬೇಕಿತ್ತು, ಕೆಲ್ಸಗಳಿತ್ತು, ಟೌನಿಗೆ ಬೇರೆ ಹೋಗಿ ಬರ್ಬೇಕಿತ್ತು, ಸಾಮಾನೆಲ್ಲ ತಗೊಂಬರಕ್ಕೆ. ಗೌರಜ್ಜಿ ಬಂದ್ಬಿಟ್ಟು ಒಂದ್ ಮಾತು ಹೇಳ್ತು ಅಷ್ಟೇ. ಒಂದ್ ಮಾತಿಗೆ ಸರಿ ಕಣ್ ಗೌರಜ್ಜಿ, ಆಯ್ತು ಬಿಡು ನಾನು ಹೋಗ್ತೀನಿ ಕೆಲ್ಸಕ್ಕೆ, ನೀನ್ ಹೋಗಿ ತಿಂಡಿ ಗಿಂಡಿ ಎಲ್ಲ ರೆಡಿ ಮಾಡ್ಕೊಂಡು ತಗೊಂಬ ಅಂತಾನೆ ಹೇಳ್ಬಿಟ್ಟೆ ಕಣಕ. ಬಾಯ್ ಬಿಟ್ಟೆ ಹೇಳ್ದೆ. ಮತ್ತೆ ಇನ್ನೊಂದು ನೇತ್ರಕಯ್ಯ, ನಿನಗ್ ಮಾತ್ರ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದಾರ ಕಣ್ ಬಿಡಕ. ನಿನಗ್ ಸುಳ್ಳ್ಯಾಕೆ ಹೇಳೋಣ, ಅವ್ರ ಮನೇಲಿ ಏನ್ ಮಾಡಿದ್ರು ನಿನಗೆ ಒಂದ್ ಗಳಿಗೆನು ಬಿಟ್ಟು ತಿನ್ನಲ್ಲ ಕಣಕ. ಎಲ್ಲಾ ತಗೊಂಬಂದ್ ಕೊಡ್ತಿರ್ತಾರೆ, ನಿನ್ ಕರ್ಕೊಂಡ್ ಹೋಗ್ಬಿಟ್ಟು ಊಟ ಮಾಡಿಸ್ತಾರೆ, ತಿಂಡಿ ಮಾಡ್ತಾರೆ. ಆ ಗೌರಜ್ಜಿ ಆಗ್ಲಿ, ರಂಗಜ್ಜ ಆಗ್ಲಿ, ಸರೋಜಮ್ಮ ಆಗ್ಲಿ ಎಲ್ಲಾರು ಅಷ್ಟೇ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದಾರ ಕಣ್ ಬಿಡಮ್ಮ. ಮುಕ್ಕಣ್ ಗಿರ್ಜಕಯ್ಯ, ಅವ್ರ ಬಗ್ಗೆ ಮಾತಾಡಂಗಿಲ್ಲ ಕಣ್ ಬಿಡಮ್ಮ. ದೇವ್ರಂತವ್ರವ್ರು, ದೇವ್ರಂತಾರ ಕಣ್ ಬಿಡಮ್ಮ. ಅತ್ಲಾಗಿ ನಮ್ ಗೌರಜ್ಜಿ ರಂಗಜ್ಜ ಅವರೆಲ್ಲಾರು ಒಂದ್ ಗಳಿಗೆ ಅಲ್ಲ, ನನಗೆ ಅಷ್ಟು ಚೆನ್ನಾಗಿ ನೋಡ್ಕೊಂತಾರೆ. ನಾನು ಪುಣ್ಯ ಮಾಡಿದೀನಿ.